ಹಾಯ್ ಎಲ್ಲ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನೀರನ್ನು ನಾವು ಕಡಿಮೆ ಕುಡಿಯೋದ್ರಿಂದ ಯಾವೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀರು ನಮ್ಮ ದೇಹಕ್ಕೆ ಎಷ್ಟು ಇಂಪಾರ್ಟೆಂಟು, ನೀರು ಕುಡಿಲೇಬೇಕು ಅನ್ನೋದು ಎಲ್ಲರಿಗೂ ಗೊತ್ತಾ. ಆದರೆ ನೀರು ನಾವು ಏನಾದ್ರು ಕಡಿಮೆ ಕುಡಿದ್ರೆ ನಾವು ಯಾವೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡ್ತೀವಿ ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನೀರು ಕಡಿಮೆ ಕುಡಿಯೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಅಂತ ಈಗ ಒನ್ ಬೈ ಒನ್ ನಾನು ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ನೀರು ನಮ್ಮ ದೇಹಕ್ಕೆ ಬೇಕೇ ಬೇಕು. ನಾವೇನಾದ್ರು ನೀರು ಕಡಿಮೆ ಕುಡಿಯೋದ್ರಿಂದ ನಮ್ಮ ಬಾಡಿ ಡಿಹೈಡ್ರೇಷನ್ ಆಗುತ್ತೆ. ಡಿಹೈಡ್ರೇಷನ್ ಆಗಿ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ಅಂದರೆ, ಇವಾಗ ಬಾಡಿ ತುಂಬ ಡಿಹೈಡ್ರೇಷನ್ ಆಯಿತು ಅಂದರೆ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗ ಬಾಯಿ ಹುಣ್ಣೆಲ್ಲ ಆಗ್ತಾ ಇರುತ್ತೆ. ಇವಾಗ ಕೆಲವೊಬ್ಬರಿಗೆ ನೋಡ್ತಾ ಇರ್ಬೋದು, ಅಬ್ಸರ್ವ್ ಮಾಡಿರಿ ನೀವು ಬೇಕಾದ್ರೆ, ಬಾಯಲ್ಲೆಲ್ಲ ಕೆಲವು ಹುಣ್ಣಾಗಿರುತ್ತೆ. ಬಾಯಿ ಹುಣ್ಣಾಗ್ಬಿಟ್ಟು ಅವರಿಗೆ ಊಟ ಮಾಡಿದ್ದೆಲ್ಲ ಸರಿಯಾಗಿ ಸೇರ್ತಾ ಇರಲ್ಲ. ಏನೇ ತಿಂದರೂ ಕೂಡ ತುಂಬ ಖಾರ ಖಾರ ಅನಿಸ್ತಿರುತ್ತೆ. ಯಾಕೆ ಅಂದರೆ ಬಾಡಿ ಡಿಹೈಡ್ರೇಷನ್ ಆಗಿ ಉಷ್ಣಾಂಶ ಜಾಸ್ತಿ ಆಗಿ ಬಾಯಲ್ಲಿ ಹುಣ್ಣಾಗೋದು, ಬಾಯಿ ಒಳಗಡೆ ಗುಳ್ಳೆ ಆಗ್ತಾ ಇರುತ್ತೆ ಅವರಿಗೆ. ಸೊ ಈ ಎಲ್ಲ ಸಮಸ್ಯೆಗಳು ಕೂಡ ನೀರು ಕಡಿಮೆ ಕುಡಿಯೋದ್ರಿಂದ ಆಗುತ್ತೆ. ಫಸ್ಟ್ನೇ ಸಮಸ್ಯೆ. ಎರಡನೇ ಸಮಸ್ಯೆ ಬಂದುಬಿಟ್ಟು, ನೀವೇನಾದ್ರು ನೀರು ಕಡಿಮೆ ಕುಡಿದ್ರೆ ದೇಹದಲ್ಲಿರುವ ವಿಷಕಾರಿ ವಸ್ತುಗಳು ಹೊರ ಹೋಗೋದಿಲ್ಲ. ಆಗ ಏನಾಗುತ್ತೆ ಅಂದರೆ ಮಲಬದ್ಧತೆ ಸಮಸ್ಯೆ ಎಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಾವು ನೀರು ಚೆನ್ನಾಗಿ ಕುಡಿದ್ರೆ ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗಿ ನಮ್ಮ ದೇಹದಲ್ಲಿ ಬೇಡವಂತಹ ವಿಷಕಾರಿ ವಸ್ತುಗಳು ಹೊರ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ನಾವು ನೀರು ಕಡಿಮೆ ಕುಡಿಯೋದ್ರಿಂದ ನಮ್ಮ ದೇಹದಲ್ಲೇ ಅವು ಒಳಗಡೆ ಉಳ್ಕೊಳೋದ್ರಿಂದ ಮಲಬದ್ಧತೆ ಸಮಸ್ಯೆ ಎಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮೋಷನ್ ಮಾಡಿದಾಗ ಅವರಿಗೆ ಸರಿಯಾಗಿ ಅದು ಪಾಸ್ ಆಗೋದಿಲ್ಲ. ಯಾಕೆಂದರೆ ನೀರು ಕಮ್ಮಿ ಕುಡಿದಿರ್ತೀರಲ್ವ, ಹಾಗಾಗಿ ಮಲಬದ್ಧತೆ ಸಮಸ್ಯೆ ಕೂಡ ಸ್ಟಾರ್ಟ್ ಆಗೋ ಚಾನ್ಸಸ್ಸು ಇರುತ್ತೆ. ನೆಕ್ಸ್ಟ್ ಮೂರನೇ ಪಾಯಿಂಟ್ ಬಂದುಬಿಟ್ಟು, ನಮ್ಮ ಮಸಲ್ ಕ್ರಾಪ್ ಆಗಬಾರ್ದು ಅಂದರೆ ನಾವು ನೀರನ್ನು ಜಾಸ್ತಿ ಕುಡಿಲೇಬೇಕು. ಯಾಕೆಂದರೆ ಮಸಲ್ ಕ್ರಾಪ್ ಆಗೋದು ಕೂಡ ನೀರು ಕಡಿಮೆ ಕುಡಿಯೋದ್ರಿಂದ. ಸೊ ಜಾಯಿಂಟ್ ಪೇಯ್ನ್ ಎಲ್ಲ ಸ್ಟಾರ್ಟ್ ಆಗ್ತಾ ಇರುತ್ತೆ. ಆಮೇಲೆ ಕೈಕಾಲೆಲ್ಲ ಒಂಥರ ಜೈ ಹಿಡಿತಾ ಇರುತ್ತೆ. ಸೊ ಕೈಕಾಲೆಲ್ಲ ಒಂಥರ ಹಿಡ್ದಂಗೆ ಆಗುತ್ತೆ. ಇದೆಲ್ಲ ಆಗೋದು ಕೂಡ ನಾವು ನೀರು ಕಡಿಮೆ ಕುಡಿಯೋದ್ರಿಂದ ಈ ಎಲ್ಲ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಈ ಎಲ್ಲ ಸಮಸ್ಯೆ ಸ್ಟಾರ್ಟ್ ಆಗಬಾರ್ದು ಅಂದರೆ ನಾವು ನೀರನ್ನು ಚೆನ್ನಾಗಿ ಕುಡಿಲೇಬೇಕಾಗುತ್ತೆ. ಮತ್ತು ಕೆಲವೊಬ್ಬರಿಗೆ ಸ್ಕಿನ್ನು ಅಷ್ಟೇ, ಕೆಲವೊಬ್ಬರು ಚರ್ಮ ಏನಾಗುತ್ತೆ ಅಂದರೆ ಒಣೆ ಥರ ಕಾಣಿಸ್ತಾ ಇರುತ್ತೆ, ಒಂಥರ ಡ್ರೈ ಥರ ಕಾಣಿಸ್ತಾರೆ. ಇನ್ನೂ ಯಂಗ್ ಏಜ್ ಇರ್ತಾರೆ, ಆದರೆ ಸ್ಕಿನ್ ಎಲ್ಲ ಡ್ರೈ ಥರ ಕಾಣಿಸ್ತಾ ಇರುತ್ತೆ. ಸೊ ಇದಕ್ಕೂ ಕೂಡ ಒಂದು ಮೇಯ್ನ್ ರೀಸನ್ ಏನಂದರೆ ನೀರಿನ ಅಂಶ ಅವರ ಬಾಡಿಯಲ್ಲಿ ಕಮ್ಮಿ ಇರೋದ್ರಿಂದ ಆ ಥರ ಮುಖ ಎಲ್ಲ ಒಂಥರ ಸುಕ್ ಥರ, ಆ ಥರ ಒಣೆ ಥರ ಆ ಥರ ಕಾಣಿಸೋದಕ್ಕೆ ಮೇಯ್ನ್ ರೀಸನ್ನು ಕೂಡ ನೀರನ್ನು ಅವರು ಕಡಿಮೆ ಕುಡಿತಾ ಇರ್ತಾರೆ ಅಂತ. ಹಂಗಾಗಿ ಆ ಪ್ರಾಬ್ಲಮ್ ಸಹ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮತ್ತು ಹೇರ್ ಫಾಲ್ಸ್ ಆಗೋದು ಅಷ್ಟೇ. ಕೆಲವರು ಹೇಳ್ತಿರ್ತಾರೆ, ನಂಗೆ ತುಂಬ ಹೇರ್ ಉದುರ್ತಾ ಇರುತ್ತೆ, ಕೂದಲು ತುಂಬ ಉದುರ್ತಾ ಇರುತ್ತೆ ಅಂತ ಹೇಳ್ತಿರ್ತಾರೆ. ಹೇರಿಗೆ ಏನೇನು ಬೇಕೋ ಅದೆಲ್ಲ ಟ್ರೀಟ್ಮೆಂಟು ನೀವು ತಗೊಂಡ್ರೂ ಕೂಡ ಹೇರ್ ಫಾಲ್ಸ್ ಕಂಟ್ರೋಲ್ ಆಗೋಲ್ಲ. ಯಾಕಾಗಲ್ಲ ಅಂದರೆ ನಿಮ್ಮ ಬಾಡಿಯಲ್ಲಿ ನೀರಿನ ಅಂಶ ಕಡಿಮೆ ಇರುತ್ತೆ. ನೀರಿನ ಅಂಶ ನಿಮ್ಮ ಬಾಡಿಯಲ್ಲಿ ಕಡಿಮೆ ಇತ್ತು ಅಂದರೆ ಆಗ ಹೇರ್ ಫಾಲ್ಸ್ ಆಟೋಮೆಟಿಕ್ಕಾಗಿ ಆಗುತ್ತೆ. ಬಾಡಿ ಯಾವಾಗ ಜಾಸ್ತಿ ಉಷ್ಣಾಂಶ ಆಗಿಬಿಟ್ಟು ಆವಾಗ ಹೇರು ಜಾಸ್ತಿ ಉದುರ್ತಾ ಇರುತ್ತೆ. ಯಾರಿಗೆಲ್ಲ ಹೀಟ್ ಬಾಡಿ ಇರುತ್ತೆ ಅವರಿಗೆಲ್ಲ ಆಲ್ಮೋಸ್ಟ್ ಆಲ್ ಕೂದಲು ತುಂಬ ಉದುರ್ತಾ ಇರುತ್ತೆ. ಸೊ ನೀವು ನೀರು ಕಡಿಮೆ ಕುಡಿಯೋದ್ರಿಂದನೂ ಕೂಡ ಹೇರ್ ಫಾಲ್ಸ್ ಆಗ್ತಾ ಇರುತ್ತೆ. ನೀವು ಸರಿಯಾಗಿ ನೀರು ಕುಡಿತಾ ಬನ್ನಿ, ಆವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಹೇರಲ್ಲಿ ಎಷ್ಟು ಗ್ರೋತ್ ಚೆನ್ನಾಗಾಗುತ್ತೆ ಅಂತೇಳಿ. ಸೊ ನೀರು ಕಡಿಮೆ ಕುಡಿಯೋದ್ರಿಂದನೂ ಕೂಡ ಹೇರ್ ಫಾಲ್ಸ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಇನ್ನೊಂದು ಏನಪ್ಪ ಅಂದರೆ, ನೀರು ಕಡಿಮೆ ಕುಡಿಯೋದ್ರಿಂದ ಲೋ ಬಿ ಪಿ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನಮ್ಮ ದೇಹದಲ್ಲಿ ನೀರಿನಂಶ ಕಡಿಮೆ ಆದಾಗ ಅನೇಕ ಕೆಲಸಗಳು ಸ್ಟಾಪ್ ಆಗುತ್ತೆ. ಆವಾಗ ರಕ್ತದ ಒತ್ತಡನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇವಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಬೇಕು ಅಂದ್ರೂ ಕೂಡ ನಮಗೆ ನೀರಿನ ಅವಶ್ಯಕತೆ ಇದ್ದೇ ಇರುತ್ತೆ. ಹಾಗಾಗಿ ನೀರು ಕಡಿಮೆ ಕುಡಿಯೋದ್ರಿಂದ ಲೋ ಬಿ ಪಿ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಹಾಗಾಗಿ ನೀರು ಕುಡಿಯೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ, ಇವಾಗ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಅವ್ರಿಗೂ ಅಷ್ಟೇ, ನೀರೇನಾದ್ರು ಅವ್ರು ಸರಿಯಾಗಿ ಕುಡಿಲಿಲ್ಲ ಅಂದರೆ ಯೂರಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಯೂರಿನ್ ಇನ್ಫೆಕ್ಷನ್ ಆಗೋದಕ್ಕೂ ಕೂಡ ಮೇಯ್ನ್ ರೀಸನ್ ಬಂದುಬಿಟ್ಟು ನೀರು. ಇವಾಗ ಸಣ್ಣ ಮಕ್ಕಳಲ್ಲಿ ನೀವು ಆಲ್ಮೋಸ್ಟ್ ಆಲ್ ನೋಡಿರ್ಬೋದು, ಯಾಕೆಂದರೆ ಸಣ್ಣ ಮಕ್ಕಳು ಅವರು ಸರಿಯಾಗಿ ನೀರು ಕುಡಿತಾ ಇರಲ್ಲ. ಸೊ ಅವರಿಗೆಲ್ಲ ಆಲ್ಮೋಸ್ಟ್ ಆಲ್ ಕೆಲವೊಂದು ಟೈಮು ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಕೆಲವೊಬ್ಬರು ಡಾಕ್ಟ್ರು ಹೇಳ್ತಿರ್ತಾರೆ, ಸೊ ನೀರನ್ನು ಜಾಸ್ತಿ ಕುಡಿಸ್ರಿ ಅಂತೇಳಿ. ನೀರು ಜಾಸ್ತಿ ಕುಡಿಯೋದ್ರಿಂದನೇ ಸಣ್ಣ ಮಕ್ಕಳಿಗೆ ಆ ಥರ ಪ್ರಾಬ್ಲಮ್ಸು ಬರ್ತಾ ಇರುತ್ತೆ. ಸೊ ಯೂರಿನ್ ಇನ್ಫೆಕ್ಷನ್ ಆಗೋದಕ್ಕೂ ಕೂಡ ನೀರು ಕಡಿಮೆ ಕುಡಿಯೋದು ಒಂದು ಮೇಯ್ನ್ ರೀಸನ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು, ಇವಾಗ ಕಿಡ್ನಿಯಲ್ಲಿ ಏನಾದ್ರು ಸ್ಟೋನ್ ಆಯಿತು ಅಂದರೆ ಅದಕ್ಕೂ ಕೂಡ ನೀರು ಕಡಿಮೆ ಕುಡಿಯೋದೇ ಮೇಯ್ನ್ ರೀಸನ್ ಆಗುತ್ತೆ. ಸೊ ನೀರು ಯಾರೆಲ್ಲ ಕಡಿಮೆ ಕುಡಿತಿರ್ತೀರ ಅವರಿಗೆಲ್ಲ ಕಿಡ್ನಿ ಫಂಕ್ಷನ್ಸು ಚೆನ್ನಾಗಿ ಕೆಲಸ ಮಾಡ್ತಾರಲ್ಲ, ಆವಾಗ ಅವರಿಗೆ ಕಿಡ್ನಿ ಸ್ಟೋನ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಬಂದುಬಿಟ್ಟು ಇವಾಗ ತುಂಬ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ತುಂಬ ಹೊಟ್ಟೆ ನೋವು ಬರ್ತಾ ಇರುತ್ತೆ. ಯಾರಿಗೆಲ್ಲ ಜಾಸ್ತಿ ಹೊಟ್ಟೆ ನೋವು ಬರ್ತಾ ಇರೋದು ಪದೇ ಪದೇ, ಅವರಿಗೂ ಕೂಡ ಬಾಡಿಯಲ್ಲಿ ನೀರಿನಂಶ ಕಡಿಮೆ ಇರುತ್ತೆ. ಮತ್ತು ತುಂಬಾ ಅಸಿಡಿಟಿ ಯಾರಿಗೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ ದಿನಕ್ಕೆ, ಅವರು ಅಷ್ಟೇ ಸರಿಯಾಗಿ ನೀರು ಕುಡಿತಾ ಇರಲ್ಲ, ಆವಾಗ ಕೂಡ ಅಸಿಡಿಟಿ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮತ್ತು ಇವಾಗ ಏನೇ ಒಂದು ಕೆಲಸ ಮಾಡ್ಬೇಕಾದ್ರೂ ಒಂಥರ ಕಾನ್ಸಂಟ್ರೇಷನ್ ಇರಲ್ಲ. ಇವಾಗ ಮಕ್ಕಳಿಗಾದ್ರೂ ಅಷ್ಟೇ, ಓದ್ಬೇಕಾದ್ರೆ ಕಾನ್ಸಂಟ್ರೇಷನ್ ಇರಲ್ಲ. ಯಾಕೆಂದರೆ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಆಗೋದಕ್ಕೂ ಕೂಡ ಮೇಯ್ನ್ ರೀಸನ್ ಬಂದುಬಿಟ್ಟು ನೀರಾಗಿರುತ್ತೆ. ಸೊ ನೀರು ನಾವು ಕಡಿಮೆ ಕುಡಿಯೋದ್ರಿಂದ ಇಷ್ಟೆಲ್ಲ ಪ್ರಾಬ್ಲಮ್ಸನ್ನು ನಾವು ಫೇಸ್ ಮಾಡ್ತಾ ಹೋಗ್ತೀವಿ. ಇವಾಗ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಇವಾಗ ಅಸಿಡಿಟಿ ಆಗಿರ್ಬೋದು, ನಾವು ನೀರು ಕಡಿಮೆ ಕುಡಿಯೋದ್ರಿಂದ ಅಸಿಡಿಟಿ ಸ್ಟಾರ್ಟ್ ಆಗುತ್ತೆ. ಅಸಿಡಿಟಿಯಿಂದ ಮತ್ತೆ ಇನ್ನೊಂದು ಕಾಯಿಲೆ ಸ್ಟಾರ್ಟ್ ಆಗುತ್ತೆ. ಹೀಗೆ ಒಂದರಿಂದ ಒಂದಕ್ಕೆ ಲಿಂಕ್ ಇರುತ್ತೆ. ಸೊ ಮೇಯ್ನು ನಾವು ಆರೋಗ್ಯವಾಗಿರಬೇಕು ಅಂದರೆ ನಮ್ಮ ಸ್ಟಮಕ್ ಆಗಿರುತ್ತೆ, ನಮ್ಮ ಹೊಟ್ಟೆಯ ಆರೋಗ್ಯ
ಚೆನ್ನಾಗಿತ್ತು ಅಂದರೆ ನಮ್ಮ ಬಾಡಿಯಲ್ಲಿ ಎಲ್ಲ ಕಾಯಿಲೆಗಳನ್ನು ದೂರ ಮಾಡೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಹೊಟ್ಟೆಯ ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಕೊಬೇಕು ಅಂದರೆ ನಾವು ನೀರನ್ನು ಜಾಸ್ತಿ ಕುಡಿಲೇಬೇಕು. ಸೊ ನೀರನ್ನು ನಾವು ಜಾಸ್ತಿ ಕುಡಿಯೋದ್ರಿಂದ ಎಷ್ಟೋ ಕಾಯಿಲೆಗಳು ದೂರ ಆಗ್ತವೆ ಅಂತ ಹೇಳಿದರೆ ತಪ್ಪಾಗಲ್ಲ. ಸೊ ನೀರು ಕಡಿಮೆ ಕುಡಿಯೋದ್ರಿಂದ ಇಷ್ಟೆಲ್ಲ ಪ್ರಾಬ್ಲಮ್ಸನ್ನು ನಾವು ಫೇಸ್ ಮಾಡ್ತೀವಿ. ಹಾಗಾದರೆ ಒಂದು ದಿನಕ್ಕೆ ನಾವು ಎಷ್ಟು ನೀರು ಕುಡಿಬೇಕು ಅಂತ ಹೇಳೋದಾದರೆ, ಆರೋಗ್ಯವಂತ ಮನುಷ್ಯನಾದರೆ ಡಾಕ್ಟ್ರು ಹೇಳೋ ಪ್ರಕಾರ 3-4 ಲೀಟ್ರ್ ನಾವು ಮಿನಿಮಮ್ ಕುಡಿಲೇಬೇಕು. ಅಷ್ಟು ಕುಡಿದಾಗ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ನೀರು ಕಡಿಮೆ ಕುಡಿಯೋದ್ರಿಂದ ಎಷ್ಟೆಲ್ಲ ಪ್ರಾಬ್ಲಮ್ಸನ್ನು ನಾವು ಫೇಸ್ ಮಾಡ್ತೀವಿ ಅನ್ನೋದನ್ನು ನಾನು ಡೀಟೇಲಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದೆ ಯಾರೂ ಟೈಮಿಗೆ ಸರಿಯಾಗಿ ಊಟ ಮಾಡಿ, ಹಾಗೆ ಸರಿಯಾಗಿ ನೀರು ಕುಡೀರಿ. ನೀರು ನಮ್ಮ ಆರೋಗ್ಯಕ್ಕೆ ತುಂಬಾ ಇಂಪಾರ್ಟೆಂಟು. ನಾವು ಎಷ್ಟು ನೀರು ಕುಡಿತೀವೋ ಅಷ್ಟು ಕಾಯಿಲೆಗಳಿಂದ ನಾವು ದೂರ ಇರ್ತೀವಿ. ಸೊ ನೀರನ್ನು ಜಾಸ್ತಿ ಕುಡಿತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಫಿನಿಶ್ ಮಾಡ್ತಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಇದೇ ಥರ ಒಂದು ಒಳ್ಳೊಳ್ಳೆ ವಿಡಿಯೋಗೋಸ್ಕರ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ನಾನು ಅಷ್ಟು ಒಳ್ಳೊಳ್ಳೆ ಕಂಟೆಂಟ್ ನಿಮಗೆ ಕೊಡ್ತಾ ಹೋಗ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.